ಅವರೇ ಅವರೇ ಓ ಬಾ ಮಂಗಳಮ್ಮ ಬಾ. ಎತ್ತಾಗ ಹೋಗ್ಬಿಟ್ಟಿದ್ರಿ, ಇದ್ಯಾಕೆ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ದೀರಿ? ನಾನು ಬಟ್ಟೆ ಉಣ್ಯಾಕನ ಅಂತ ಹೆಸರಿ ಬಂದು ನೋಡಿದ್ನ, ಯಾರು ಕಾಣೆ. ಅಪ್ಪನ ಕೇಳೋರೆ ನಂಗೆ ಗೊತ್ತಿಲ್ಲ ಅಂತಾರೆ. ಎತ್ತಾಗ ಹೋಗ್ಬಿಟ್ಟಿರಿ, ಹಳ್ಳಿ ಕೇಳ್ತೀರ ಬೆಳಗ್ಗೆನೆಯಾ? ಅಯ್ಯೋ ಹಿಂಗೆ ಏನೋ ಕೆಲಸ ಇತ್ತು ಬಾ ಮಂಗಳಮ್ಮ, ಹೋಗಿದ್ದೆ. ಎಲ್ಲ ಹಣೆ ಬರಕಣ. ಓ ಯಾಕೋ ಸ್ಯಾನೆ ಬೇಜಾರಾದರಂಗಿದ್ದೀರಿ? ಯಾಕ್ರವ ಏನಾಯ್ತು? ಕಾಪಿ ಗೀಪಿ ಮಾಡ್ಕೊಡೋಣ ತಲೆನೋವ? ಅಯ್ಯೋ ಯಾವ ಕಾಪಿನೂ ಬೇಡ ಏನು ಬೇಡ, ಬಾ ಮಂಗಳಮ್ಮ ಕುತ್ಕೋ ಸುಮ್ಕೆ. ಇದ್ಯಾಕ್ರವ ಹಿಂಗೆ ಮಾತಾಡಿರಿ? ಇಷ್ಟೊಂಥರ ಬೇಜಾರು ಮಾಡ್ಕೊಂಡಿದ್ದೀರಿ, ಏನಾಯ್ತು ಅಂತ ನನ್ನ ಕೂಟ ಹೇಳೋಕ್ಕಿಲ್ವೇ? ನಾನು ಯಾರ ಕೂಟೇನು ಏನೇ ಅನ್ನೋಕ್ಕಿಲ್ಲ, ಹೇಳ್ರವ. ಓ ಏನು ಹೇಳೋನೋ ಗೊತ್ತಿಲ್ಲ ಮಂಗಳಮ್ಮ, ನನಗಂತೂ ಸಾಕಾಗೋಯ್ತು. ನಾನೇನೋ ಆಸೆ ಇಟ್ಕೊಂಡು ಹೋದೆ, ಎಲ್ಲ ನಡ್ನೀರಲ್ಲಿ ಕೈ ಬಿಟ್ಟಂಗೆ ಆಗೋಯ್ತು. ಯಾಕ್ರವ ಏನಾಯಿತು? ನಾನು ಅವತ್ತು ನಿಂಗೆ ಒಡವೆ ವಿಷಯ ಹೇಳಿದ್ನಲ್ಲ, ಹಿಂಗೆ ಮತ್ತೆ ದೊಡವೆ ಅವೇ ಹೋಗಿ ಕೇಳ್ತೀನಿ, ಕೊಡ್ತಾರೆ ನನ್ನ ಮಗಳಿಗೆ ಏನಾರ ಮಾಡಿಸ್ಬೇಕು ಅಂತ. ಆ ಒಡವೆ ಕೇಳೋಕ್ಕೆಂತ ಅವತ್ತು ಹೋಗಿದ್ದು ಬಂದೆ ಅಂತಲೂ ಹೇಳಿದ್ನಲ್ಲ. ಹೂ ಕಡವ ಗೊತ್ತೇಳ್ರಿ. ಈಗ ನೋಡ್ರೆ ಅದಕ್ಕೊಂದು ಹೊಸ ಕತೆ ಅಂಟ್ಕೊಂಡದೇವು ಮಂಗಳಮ್ಮ, ಎಲ್ಲ ಹೋಯ್ತು. ಅದೇನಾಯ್ತು ಅಂತ ಬಿಡಿಸಿ ಹೇಳ್ರವ. ನೀವು ಹಿಂಗೆ ಅಟ್ಟಾಗಿ ಹೇಳೋ ನಮ್ಗೆ ಏನು ಅರ್ಥ ಆಯ್ತದೆ? ಅದೇ ಮಂಗಳಮ್ಮ, ಅವತ್ತು ನಾನು ನಿನ್ನ ಕೂಟ ಹೇಳಿದ್ನಲ್ಲ, ಹಿಂಗೆ ಒಡವೆ ಕೊಡ್ತೀನಿ ಅಂತ ನಮ್ಮ ಅತ್ತೆ ಹೇಳೋರೆ ಗುರುವಾರ ದಿವಸ ಹೋಗಿ ಇಸ್ಕೊಬತ್ತೀನಿ ಅಂತ. ಅದಕ್ಕೆ ಹೋಗಿದ್ದೆ. ಇವತ್ತು ಗುರುವಾರ ಅಲ್ವೇ, ಬೆಳಗ್ಗೆ ಮಗ ಸ್ಕೂಲಿಗೆ ಬಿಟ್ಬಿಟ್ಟು ಇವ್ರಿಗೂ ತಿಂಡಿ ಮಾಡಿಕೊಟ್ಟು ಹೋಗಿ ಇಸ್ಕೊಬಂದ್ಬಿಡೋಣ ಅಂತ ಹೇಳಿ ಹೋದೆ. ಇವ್ರಿಗೂ ಹೇಳಲಿಲ್ಲ ಮಂಗಳಮ್ಮ. ಹೋದರೆ ಮೊನ್ನೆ ದಿವಸ ನಮ್ಮ ಮಾವಯ್ಯ ಬಂದಿದ್ದರು. ಯಾಕೋ ಬಂದಿದ್ದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳಿದ್ದೆ, ಹಿಂಗೆ ಐತೆ ಮಾವಯ್ಯ ಅಂತ. ಅವ್ರಿಗೂ ವಿಷಯ ಗೊತ್ತಿಲ್ಲ ಮಂಗಳಮ್ಮ, ಇನ್ನು ನೆನ್ಟೋಳಿರ್ಬೇಕು ನಮ್ಮ ಅತ್ತೆ ಹೇಳು. ಆಮೇಲೆ ಸರಿ ಅಂದ್ಬಿಟ್ಟು, ಮಾವಯ್ಯ ನೀನು ಬರೋ ದಿವಸ ಹೇಳು, ನಾನು ಮನೆಯಾಗೆ ಇರ್ತೀನಿ ಅಂತೇಳಿ ನಾನು ಓದೋದಕ್ಕೆ ಅವರೇ ಸಿಕ್ಕಿದ್ರು. ನಮ್ಮ ಮಾವಯ್ಯನ ಹತ್ರ ಮಾತಾಡಿದೆ. ಆಮೇಲೆ ಅತ್ತಮ್ಮ ಕೂತ್ಕೋ ಕಾಪಿ ಕುಡಿ ತಿಂಡಿ ತಿನ್ನು, ಬೇಡ ಕೊಡ್ರಿ ಹೋಯ್ತೀನಿ ಅಂದೆ. ಅವ್ವ ಅಮ್ಮ ಶುರು ಮಾಡೋದು ಒಂದು ಹೊಸ ನಾಟಕನ ಅಂತೀನಿ. ಹಾಂ ಆಮೇಲೆ ಅಗ್ಗೋ ಕತೆಯ ಏನು ಹೊಸ ಕತೆ? ಅಯ್ಯೋ ಮಂಗಳಮ್ಮ ಈಗ ಹೇಳ್ತಾಳವಮ್ಮ. ಹಾಂ ಅದೇನು ಸುಳ್ಳೋ ದಿಟ್ಟವೋ ಗೊತ್ತಿಲ್ಲ, ನೀನೇ ಹೇಳು, ನಿನಗೆ ಇರೋ ವಿಷಯ ಹೇಳ್ತೀನಿ. ಈಗ ನಮ್ಮ ಮದುವೆ ಅಂತ ನಮ್ಮ ಮಾವಯ್ಯ ನನ್ನನ್ನು ನಮ್ಮ ಮನೆಯವ್ರಿಗೆ ನೋಡಿತ್ತು. ಆಮೇಲೆ ಮದುವೆ ದಿವಸದಲ್ಲಿ ಇವ್ರು ನಮ್ಮ ಮನೆಯವ್ರಿಗೆ ತಂದೆ ಇಲ್ವಲ್ಲ, ಅದಕ್ಕೆ ಇರೋ ಬರೋ ಬಳಗ ಎಲ್ಲ ಬಂದಿದ್ರಂತೆ. ಈ ಒಬ್ಬಳೆ ಮನೇಲೆಲ್ಲ ನೋಡಬೇಕಿತ್ತಂತೆ. ಅದಕ್ಕೆ ನಮ್ಮ ಅತ್ತೆ ಒಡವೆನ ಒಂದು ಬೀರುನಾಗಿ ಇಟ್ಬಿಟ್ಟು ಬೀಗನ ಹಾಕಿಲ್ಲ ಬಿಟ್ಟಿಲ್ಲ, ಹಂಗೆ ಬಿಟ್ಬಿಟ್ಟಿದ್ಲಂತೆ. ಆಮೇಲೆ ಮನೆ ತುಂಬ ನೆಂಟರು ಸೇರ್ಕೊಂಡ್ಮೇಕೆ ಮದುವೆ ಆದ್ಮೇಲೆ ನೋಡ್ತಾಳಂತೆ, ಒಡವೆನೇ ಇಲ್ವಂತೆ. ಯಾರು ಎತ್ಕೊಂಡ್ರು ಅಂತ ಗೊತ್ತಿಲ್ವಂತೆ. ಇನ್ನು ಮನೆಗೆ ಬಂದು ನೆಂಟ್ರ ಮೇಲೆ ಅಪ್ಪೋದೆ ಹೊಸ್ಪೇರ್ದು ಅಂತ ಸುಮ್ಕಾಗೋದ್ಲಂತೆ. ಈಗ ನೋಡಿದ್ರೆ ಒಡವೆ ಇಲ್ಲ, 3 ಸರ ಇದ್ದವು, ನಿಂಗೆ ಒಂದು ಕೊಟ್ಟಿವ್ನಿ, ನನ್ನ ಹತ್ರ ಅದೇ ಅಷ್ಟೇ ಇರೋದು ಅಂತ ಹೇಳ್ತಾಳೆ. ಯಾರು ಎತ್ಕೊಂಡವರು ಕಾಡೆ, ನಾನು ಯಾರಿಗೂ ಹೇಳಿಲ್ಲ, ಜನ ಆಮೇಲೆ ನಮ್ಮನ್ನು ದೂರ್ತಾರೆ ಅಂತ. ಈಗ ಇಷ್ಟೇ ಇರೋದು ತಕ್ಕೋ, ನಾನೇನು ಮಾಡಲಿ ಏನ್ಬಿಡ್ಲು ಮಂಗಳಮ್ಮ ಒಂದೇಟ್ಗೆ? ಅಲ್ಲ ನೀನೇ ಹೇಳು. ಅವತ್ತು ಸೋಮವಾರ ದಿವಸ ನಾನು ಹೋಗಿ ಕೇಳಿದಾಗ ಅದೆಲ್ಲಿ ಕಿವನೋ ಕಾಣೆ ಬಾ ಹೋಗು ಹುಡುಕ್ತೀನಿ ತಡಕ್ತೀನಿ ಅಂತ ಅಂದೋಳು. ಈಗ ನೋಡು ನಮ್ಮ ಮಾವನ ಎದುರುಗ ಆಣೆ ಪ್ರಮಾಣ ಮಾಡೋ ಮಟ್ಟಕ್ಕೆ ನಾನು ಕಾಣೆ ಇಷ್ಟೇ ಆಗಿದ್ದು ಅಷ್ಟೇ ಆಗಿದ್ದು, ತಾಯಿಲ್ ಮಗನಿಗೆ ಅಂತ ಮಾಡಿದ್ದಕ್ಕೆ ಇವತ್ತು ನೀವು ನನ್ನ ಅಂತೀರ. ನಾನು ಅವತ್ತು ಒಡವೆ ಕಾಯ್ಕೊಂಡು ಕೂತಿದ್ರೆ ಮದುವೆಗೆ ಯಾರು ಓಡಾಡ್ತಿದ್ದವರು ಅದೇ ಸರಿ ಇತ್ತ ಅಂತ ಹೆಂಗೆ ಜೋರು ಮಾಡಿದ್ಲು ಅಂತೀಯ? ಪಾಪ ನಮ್ಮ ಮಾವು ಉಸಿರೇ ಬಿಡಲಿಲ್ಲ. ಆಮೇಲೆ ಪಾಪ ಕೈ ಹಿಡ್ಕೊಂಡು ಅವಯ್ಯ ಒಳದೊಂದು ಬಾಕಿ ಅಂತೀನಿ, ಯಾರಿಗೂ ಹೇಳ್ಬಿಡ ಕಣವ ಅಂತ. ಅದಕ್ಕೆ ನಿನ್ನ ಹತ್ರಲ್ಲೂ ಹೆಂಗೆ ಹೇಳಲಿ ಅಂತ ನಾನು ಸುಮ್ಕಾದೆ. ಹಿಂಗೈತೆ ನೋಡು, ಈಗೇನು ಮಾಡೋಣ ಅಂತೀಯ? ಹೂವ ಬಲೆ ಕಿತ್ತೋದೆ ಹೆಂಗ್ಸೂನು ಅಮ್ಮನ. ಅಲ್ಲ ಹಿಂಗೆ ಮಾಡೋದು ಕೆಲಸನ? ಸರಿ ಒಂದು ಕೆಲಸ ಮಾಡು ಸಸಿ ಅಕ್ಕ, ನೀನು ಸತೀಸಪ್ಪ ಅವ್ರಿಗೆ ಹೇಳ್ಬಿಡಿ ವಿಷಯನ. ಯಾಕೆಂದ್ರೆ ಅವರು ನೋಡುವೆ ಹಿಂಗಾಗದೆ ಅಂತ ಅವು ಇಪ್ಪಂಗು ಒಂದು ಮಾತು ಗೊತ್ತಾಗಬೇಕಲ್ವಾ? ಅಲ್ಲ ಮಂಗಳಮ್ಮ, ಇಷ್ಟೆಲ್ಲ ನಾನು ಕೇಳಿ ಹೋಗಿ ಅಲ್ಲೂ ಜೋರಾಗಿ ಮಾತಾಡ್ಬಿಟ್ಟೇನು ಕಾಪಕ್ಕೆ, ಅಲ್ಲೋಗಿ ಮಾತಾಡಿದ್ಯಾ ಅಂತ ಅಂದು ಆಮೇಲೆ ಅವ್ರ ಹತ್ತೆ ಹೆಂಗೆ ಬೇಕಾದ್ರೂ ನಾಟ್ಕಾಡ್ತಾಳೆ. ಆಮೇಲೆ ಸುಮ್ಕೆ ಇವ್ರು ಕಾಪ ಗೀಪ ಬಂದು ನೀನು ಯಾರು ಕೇಳೋಕ್ಕೆ ಮಾಡೋಕ್ಕೆ ಅಂದ್ಬಿಟ್ರೆ ಸುಮ್ಕೆ ಜಗಳ. ಆಮೇಲೆ ಇವ್ರು ಮನ್ಸಿಗೆ ತಗೊಂಡ್ರೆ ನಿಂಗೆ ಗೊತ್ತಿಲ್ಲ ಹೆಂಗಾಡ್ತಾರೆ ಅಂತವ. ಮಾವೇ ಬೇರೆ ಯಾರು ಕೊಡ್ಬೇಡ ಅಂದವ್ರು, ಏನು ಮಾಡಲಿ ನಾನು ಅಂತ ಗೊತ್ತಾಯ್ತಲ್ಲ. ಈಗ ಒಡವೆ ಎಲ್ಲ ಓದು ಹೊಟ್ಟೆ ಉರಿತಾನೆ ಮಂಗಳಮ್ಮ. ನಮ್ಮ ಅತ್ತೆ ಒಡವೆ ಎಷ್ಟೊತ್ತರ ಇದ್ದವು? ನೀವಾಗ ಅಪ್ಪವ್ರಿಗೆ ಹೇಳಲಿಲ್ಲ ಅಂದ್ರು ಮುಂದಕ್ಕೊಂದು ದಿವಸ ಗೊತ್ತಾದಾಗ ನೀನು ಎಂಡ್ರಾಗಿ ಎದಕ್ಕೆಲ್ಲ ಮುಚ್ಚಿಕ್ತೆ, ನೀನು ಏನು ತೋಳು ಅಂತ ಅಂದರೆ? ಅಯ್ಯೋ ನಾನು ಎಲ್ಲಿ ಮುಚ್ಚಿಕ್ತಿದ್ದೆ? ಅವಮ್ಮ ಒಡವೆ ಕೊಟ್ಟಿರ್ತಾನೆ ತೋರಿಸ್ಬಿಟ್ಟು ಹೇಳ್ಬಿಟ್ಟು ಮಗಳಿಗೆ ಮಾಡಿ ಸಿಕ್ಕು ಅಂತ ಹೇಳ್ತಿದ್ದೆ. ಈಗೆಲ್ಲ ಹಿಂಗಾಗೋಯ್ತಲ್ಲ. ತಾಯಿ ಸಸಿ ಸಸಿ ಓ ಮಾವಯ್ಯ ಬರ್ರಿ, ನೀವು ಕೂತ್ಕೋ ನೀನು ಎದೊಡ್ಬೇಡ, ಕೂತ್ಕೋ. ನೋಡುವ ತಾಯಿ, ನಿನ್ನ ಹೆಸರೇನೋ ಕಾಣಲ್ಲ. ಯಜಮಾನ್ರೆ ನಾನು ಮಂಗಳಮ್ಮ ಸಿದ್ದಪ್ಪ ಅನ್ನೋದು ಅವನ ನೆಂಟರು, ಇಲ್ಲೇ ಪಕ್ಕದಾಗಿರೋದು. ನೋಡಿದ್ದೀನಿ ಕಣವ, ನೀನು ಇದಕ್ಕೆ ಮುಂಚೆ ನೋಡಿದ್ದೀನಿ, ಹೆಸರು ತಿಳಿವಲ್ದು. ಸಂದಕ್ಕಿದೆ ತಾಯಿ, ಹುಡುಗರು ಚೆನ್ನಾಗವ ಎಲ್ಲ ಗಂಡ? ಆ್ಯಕ್ಚುಲಿ ಅಪ್ಪರ ಕುಟೆಯೇ ಕೆಲಸ ಮಾಡ್ತಾರಲ್ಲ ಯಜಮಾನ್ರೆ. ಓ ಅಲ್ಲೇ ಇದ್ನಾ? ನಾನು ಅತ್ತಾಗ ಹೋಗಲಿಲ್ಲ, ಹಿಂಗೆ ಬಂದೆ, ಹಂಗಾಗಿ ನೋಡಲಿಲ್ಲ. ಹಾಂ ಸಸಿ, ನೀವು ಮಾತಾಡಿದ್ನ ಕೇಳಿಸ್ಕೊಂಡೆ ಕಣ್ ತಾಯಿ. ಈ ತಾಯಿ ಹೇಳಿದ್ದು ದಿಟ, ಈ ತಾಯಿ ಹೇಳೋದಂಗೆ ನಾವು ಮಾಡ್ಬೇಕಿವಾಗ. ಇದೇನು ಮಾವಯ್ಯ ಹಿಂಗೆ ಹೇಳ್ತಿದ್ದೀರಿ? ಏನು ಹೇಳಿ ನೀವು ಕೇಳಿಸ್ಕೊಂಡ್ರೆ ಎಷ್ಟೊತ್ತಿಂದ? ಓ ಈ ತಾಯಿ ಸತೀಶಿಂಗೆ ಇರೋ ವಿಷಯ ಹೇಳು ಅಂತ ಅಂದಿದ್ದ, ನಾನು ಕೇಳಿಸ್ಕೊಂಡೆ. ಈ ತಾಯಿ ಹೇಳ್ತಿರೋದು ದಿಟ. ಈಗ ನಾವು
ಒಸಿ ಜಾಗರೂಕವಾಗಿ ಹೆಜ್ಜೆ ಇಕ್ಬೇಕು. ಈಗ ಅವಳು ಚಾಪೆ ಕೆಳಗೆ ತೂರೋಳೆ, ನಾವು ರಂಗೋಲಿ ಕೆಳಗೆ ತೂರಿದ್ರೆ ಕೆಲಸ ಆಗೋದು. ಹ್ಞೂ ಅಲ್ವೇ ಯಜಮಾನ್ರೆ, ನಾನು ಅದೇ ಅಂದಿದ್ದು. ನೀವು ಸತೀಸಪ್ಪ ಅವ್ರಿಗೆ ಹೇಳ್ದಿರಾ ಅವ್ರವನು ಒಡವೆ ಸಿಕ್ಕೆ ನೀವೇ ಮಾಡಿದ್ರೆ ಅವ್ರಿಗೆ ಗೊತ್ತಾಗ್ಬೇಕೆ, ತಪ್ಪಾಯ್ತದೆ. ಅದು ಅಲ್ಲದೆ ಈಗ ತಪ್ಪು ತಿಳ್ಕೊಬೇಡಿ, ಅವ್ರು ಹಿಂಗೆ ಮಾಡೋ ಸರಿ ಇಲ್ಲ, ಅದಕ್ಕೆ ಹೇಳ್ದೆ. ಏನೋ ಮಾಡೋಣ, ಹಣೆ ಬರ ಕಟ್ಕೊಂಬಿಟ್ಟಿವಿ, ಅನುಭವಿಸ್ತಿದ್ದೀವಿ. ಪಾಪ ನಮ್ಮಿಂದ ಈ ಸಸಿಗೆ ಪಾಡಾಗದೆ. ಈಗ ನಾನೇ ಹೇಳಿ ಕಳಿಸಿದ್ದು, ಏನಾರ ಮಾಡೋಣ ಹೋಗವ ಅಂತ ಹೇಳಿ. ಸಸಿ ನೋಡು, ಬೇಜಾರು ಮಾಡ್ಕೊಬೇಡ, ನಾನು ನಿನ್ನ ಮನೇಲಿ ಅಲ್ಲೇನು ಮಾತಾಡೋಕ್ಕೆ ಹಾಕಿಲ್ಲ ಅಂತಲೇ ನಿನ್ನ ಅಲ್ಲಿಂದ ಇಲ್ಲಿಗೆ ಬಂತು ಕಳಿಸಿದ್ದು. ನೀನು ಹಿಂದೆಲೇ ನಾನು ಬಂದಿರೋದು. ಈಗ ನಾವು ಸತೀಶನ್ಗೂ ಇರೋ ವಿಷಯ ಹೇಳಿ ಎಲ್ಲ ಸೇರಿ ಒಂದು ಪ್ಲ್ಯಾನ್ ಮಾಡಿ, ಆ ಪ್ಲ್ಯಾನ್ ಥರ ಅವಳಿಗೆ ಸರಿಯಾಗಿ ಶಾಸ್ತಿ ಮಾಡಿ ಏನಾಯಿತು ಒಡವೆ ಅಂತ ಬಾಯಿ ಬಿಡಿಸ್ಬೇಕು ಅಷ್ಟೇ. ಈಗ ನಾವು ಸುಮ್ಕಾಗ್ಬಿಟ್ರೆ ಅವಳು ಜಯ ಆಗೋಯ್ತು ನನಗೆ ಅಂತಾಳೆ. ಸತೀಶಂಗೆ ಹೇಳಿಲ್ಲ ಅಂತ ನಾವು ಯಾವುದಕ್ಕಾರ ಮುಂದುವರೆದ್ರೂ ತಪ್ಪಾಯ್ತದೆ. ಅದಕ್ಕೆ ನೀನಿರೋ ವಿಷಯ ಸತೀಶಂಗೆ ಹೇಳು, ಎಲ್ಲ ಕೂಡೇ ಒಂದು ಪ್ಲ್ಯಾನ್ ಮಾಡಿ ಒಂದು ತೀರ್ಮಾನ ತಗೊಳ್ಳೋಣ. ಹಂಗಾರೆ ಈಗಲೇ ನೀವೇ ಹೇಳ್ಬಿಡ್ತೀರಮ್ಮವ್ಯ, ಅವ್ರನ್ನ ಕರೆದ್ಬಿಡ್ತೀನಿ. ಓಹೋ, ಏನು ಎಲ್ಲ ಸೇರ್ಕೊಂಡು ಏನೋ ಸಭಾಂಗಣ ಮಾಡಿರಿ ನಮ್ಮನೆಯಾಗೆ. ಓ ಮಾವಯ್ಯ, ಏನೋ ಯಪ್ಪ ನನಗೂ ಮಾತಾಡ್ದಂಗೆ ಹಿಂಗೆ ಬಂದ್ಬಿಟ್ಟಿದ್ದಿ ಒಳಿಕೆ. ಅಲ್ಲ ಯಾವಾಗಲೇ ನೋಡಿದೆ ನಾನು ಬಂದಿದ್ದ? ನೀನು ಗಾಡಿ ನಿಲ್ಲಿಸ್ಬಿಟ್ಟು ಒಳಗೆ ಬಂದಿದ್ದು, ನಾನು ಅಲ್ಲೇ ನಿಂತ್ಕೊಂಡು ನೋಡ್ತೇವೆ. ನೀನು ನಾನು ನೋಡಿದಿರ ಒಳಗೆ ಓಡ್ಬಂದ್ಬಿಟ್ಟಲ್ಲ, ಇದ್ಯಾಕಲ್ಲ ನಮ್ಮ ಮಾವ ಹಿಂಗೆ ಹೋಯ್ತಾವನೆ ಅಂತ ಹಿಂದೆಲೇ ಬಂದೆ. ಸಂದಾಕಿದ್ಯೋ ಅಂತೂ ಬಡವ್ರ ಮನೆ ನೆನೆಸ್ಕೊಂಡು ಬತ್ತಿಯಲ್ಲ ಯಪ್ಪ. ಯವ್ವ ಏನು ಮಾತು ಕಲ್ತಿದ್ದಿಲ್ಲ ಈಗ. ಹಾಂ, ಈ ಜಮೀನ್ದಾರು ಮನೆಯಾಗಿದ್ದಾಗ ಆಡ ಹುಡುಗಿದ್ದಂಗೆ ನೀವು ಒಂದು ತಿಳಿದಂಗಿದ್ದೋ, ಈಗ ಬಡವರು ಸಾಕಾರು ನಮ್ಮ ಮಟ್ಟಕ್ಕೆ ಮಾತಾಡಿಯಲ್ಲ. ಏನು ಮಾಡೋಯಪ್ಪ, ಜೀವನ ಕಳಿಸ್ಬಿಡ್ತದೆ. ಇದೇನು ಸಸಿ ನೆಂಟ್ರ ಮನೆಗೆ ಬಂದಿದೆಯೇ, ಹಿಂಗೆ ಕಾಲು ಚಾಚ್ಕೊಂಡು ಕುತ್ಕೊಂಡ್ಬಿಟ್ಟಿದ್ಯಲ್ಲ. ಮಂಗಳಮ್ಮ ಆರಾಮ? ಅಯ್ಯಯ್ಯ ಅಪ್ಪರೇ, ಅದು ಅವ್ರ ಕೂಟ ಏನೋ ಮಾತಾಡ್ಕೊಂಡು ಹಂಗೆ ಕುತ್ಕೊಬಿಟ್ಟೆ. ಒಯ್ತೀನಿ, ಕೆಲಸ ಮಾಡ್ತೀನಿ. ಅಯ್ಯ ಕುತ್ಕೊಳ್ಳೆ ತಾಯಿ, ನಾನು ನಿಂಗೆ ಕುತ್ತಿದ್ಕಲ್ಲ ಅಂದಿದ್ದು, ಸುಮ್ಕೆ ಮಾತಾಡಿಸ್ತೆ ಕಣ. ಅರೇ ನೀವು ಬರ್ರಿ ಇಲ್ಲಿ ಕುತ್ಕೊಳ್ಳಿ, ನಿಮ್ಮ ಪುಟ್ಟ ಹೊಸಿ ಮಾವಯ್ಯ ಮಾತಾಡ್ಬೇಕಂತೆ. ನಾವಿಬ್ರು ಮಾತಾಡೇವು, ಹೋಗಿ ಕಾಪಿ ಇಕ್ಕೋ. ಲೇ ಆದ್ರೂ ಕೂಡ ಆಂಜನೇಯ ಬಾರ ಕುತ್ಕೋ, ಕಾಪಿ ಏನು ಬೇಡ ಕಣ, ನಾನೆಲ್ಲ ಮುಗಿಸ್ಕೊಂಡೆ ಬಂದೀನಿ. ಏನೋ ಮ್ಯಾಟ್ರ್ ಇಷ್ಟೊಂದು ಸೀರಿಯಸ್ ಆಗಿರಂಗದಲ್ಲ. ನಮ್ಮ ಸಾವ್ಕಾರ್ ಜಮೀನ್ದಾರು ಈ ಮಟ್ಟಕ್ಕೆ ನಮ್ಮ ಹತ್ರ ಮಾತಾಡಬೇಕು ಅಂತವ್ರೆ ಅಂದರೆ ಏನೋ ಸೀರಿಯಸ್ ಮ್ಯಾಟ್ರ್ ಅದು. ನಾ ಇವಾಗ ಕೂತ್ಕೊಂಡು ಮಾತಾಡಲೇಬೇಕು. ಹೇಳಿ ಗೌಡ್ರೈ, ಹೇಳಿ ಬುಡಿ ಗೌಡ್ರೈ. ನೋಡ್ಲಾ ಒಂದು ಮಗಿತ್ತು ಅಂತೆ, ಆದರೂ ಎಷ್ಟು ಇನ್ನೂ ತಮಾಷೆ ಮಾಡ್ಕೊಂಡೇ ಕೂತಿದ್ದೀನಿ. ನೀನು ಸೀರಿಯಸ್ ಆಗಿ ಮಾತಾಡೋದು ಕಲೀಲ ಸತೀಸ. ಸರಿ ಹೇಳಿ ಜಮೀನ್ದಾರೆ. ಅಣ್ಕ ತಿಮ್ಕೊಬಿಟ್ಟು ಸುಮ್ಕೆ ಮಾವನ ಮಾತು ಕೇಳ್ತೀರೇ? ಯಾಕೆ ಏನಾಯ್ತು ಮೋಯ್ಯ? ನೋಡ್ಲಾ ಇರೋ ಇಸಿ ಹೆಂಗೆ ಹೇಳ್ಬೇಕು ಗೊತ್ತಾಯ್ತಲ್ಲ. ತಪ್ಪು ನಮ್ಮ ಕಡಿಕೆ ಅದೇ, ಸರಿ ನಮ್ಮ ಕಡಿಕೆ ಅದೇ. ಏನು ಮಾಡೋಣ, ಮಂಗ್ಳಕ್ಕೊಂದು ಒಡವೆ ಇದ್ದೋ ಕಳ್ಳ, ಒಂದು ಅರ್ಧ ಮಂಕ್ರಷ್ಟು ಒಡವೆ ಇದ್ದು. ನನಗೂ ಗೊತ್ತು, ನಾವು ಹೊಸಿ ಮದುವೆ ಮಾಡಿಸ್ಕೊಟ್ಟಿದ್ದೋ, ನಿಮ್ಮ ಅಪ್ಪನ ಮನೆಯವ್ರು ಹೊಸಿ ಕೊಟ್ಟಿದ್ರು, ಎಲ್ಲ ಸೇರಿಸಿದ್ದು. ನಿಮ್ಮವಂಗೆ ಒಡವೆ ಅಂದರೆ ಬೋಲೆ ಆಸೆ. ಆ ಒಡವೆಯ ಸಾಯೋ ಕಾಲದಲ್ಲಿ ನಾನೇ ನಿಮ್ಮ ಮನೆಯಿಂದ ತಂದು ನಮ್ಮ ಮನೆಗೆ ಮಡಗಿದೆ ನಿನಗೆ ಅಂತಾನೆ, ಎಂತಕಾರ ಬೇಕಾಯ್ತದೆ ಅಂತ. ಅದನ್ನ ನಿಮ್ಮ ಮಾತು ಮುಂದೆ ನಾನು ಜೋಪಾನ ಮಾಡ್ತೀನಿ ಅಂತ ಈಸ್ ಮಾಡಿಕೊಂಡಿದ್ಲು. ನಾನು ಅದಾದ್ಮೇಲೆ ಅದ್ರ ಕಡೆ ಗಮನ ಕೊಡೋದು ಬಿಟ್ಬಿಟ್ಟೆ. ಈಗ ಸುಬ್ಬಿ ನೆಂಟ್ರಿಗೆ ಒಡವೆ ವಹಿಸ್ಕೊಂಡ ಅಂತ ಕೇಳೋಳೆ. ಅದಕ್ಕೆ ಸಸಿ ಬಂದು ಒಡವೆ ಕೇಳೋಳಿ ಮತ್ತೆನ. ನಿಮ್ಮ ಅತ್ತೆ ಈಗ ನೋಡಿದ್ರೆ ಒಡವೆ ಅಲ್ಲ, ನಿನ್ನ ಮದುವೆ ದಿವಸ ಕಳ್ತನ ಆಗೋದು ನಾನು ಕಾಣೆ. ಯಾರು ಎತ್ಕೊಂಡೋರೋ ಮನೆಗೆ ಬಂದಿದ್ದು ನೆಂಟ್ರೆ ಎತ್ಕೊಂಡು ಹೋಗೋರೇನೋ ಕಾಣೆ. ನಾನು ನೀ ಕೇಳಿದ್ರೆ ಎಲ್ಲಿಂದ ತರಲಿ ಅಂತ ಹೊಸ ನಾಟಕ ಬಿಡೋಳೆ. ಇರಲ್ಲಿ ದಿಟ ಯಾವುದೋ ತಪ್ಪು ಯಾವುದೋ ಒಂದು ಕಾಣೆ. ನಾ ಏನು ಮಾಡೋದು ನನಗೂ ಗೊತ್ತಾಯ್ತಲ್ಲ. ಈ ವಿಷಯನ ನಾನೇ ಸಸಿ ಹತ್ರ ನಿನ್ಗೆ ಹೇಳ್ಬೇಡ ಅಂತ ಅವತ್ತಿಂದ ಹೇಳಿದ್ದೆ. ಇವಾಗ ಹೇಳೋ ಪರಿಸ್ಥಿತಿ ಬಂದದ್ದು, ಹೇಳ್ತೇವನಿ ನೋಡಪ್ಪ. ಈಗ ಇದನ್ನು ಹೆಂಗೆ ಬಗೆಹರ್ಸೋಣ ಅಂತ್ಯ? ಓ ನಮ್ಮ ಮನೆಯಾಗೆ ನನ್ನ ಹೆಂಡ್ರೆ ನನಗೆ ಗೊತ್ತಿಲ್ಲ ಹಂಗೆ ಇಷ್ಟೆಲ್ಲ ಮಾಡೋಳೆ. ನಮ್ಮವ್ರೆಯ ನನ್ನಿಂದಲೆಯ ಇಷ್ಟೊಂದು ಮಾತುಕತೆ ಈಗ ನನಗೆ ಗೊತ್ತಾಯ್ತದಲ್ಲಪ್ಪ. ಮಂಗಳಮ್ಮಂಗೂ ಗೊತ್ತಾಗಿರಂಗದ ಎಲ್ಲ ವಿಷಯ. ಇರಲಿ ಅಲ್ಲ ಕಣೇನ್ರೆ, ನೀನು ನನ್ನ ಕೇಳ್ತೀರಾ? ಅದು ಹೆಂಗೆ ನಮ್ಮವು ನೋಡುವೇನೋ ಹೋಗಿ ನಮ್ಮ ಅತ್ತೆ ಕೇಳಿದೆ. ಏನು ನನಗೊಂದು ಮಾತಾರ ಹೇಳ್ದ? ನನಗೆ ಇಷ್ಟು ವರ್ಷಕ್ಕೂ ಒಡವೆ ಅದೇ ಅಂತಲೇ ಗೊತ್ತಿಲ್ಲ. ಲೇಲೆ ಆ ಹುಡುಗಿತವೇನಿಲ್ಲ ಅಷ್ಟು ಜೋರಾಗಿ ಮಾತಾಡೋಕೆ ಹೋಗಿದ್ದಿ. ಇತ್ತ ತಿರ್ಕೊಳ್ಳ ನಾನು ಹೇಳ್ತೀನಲ್ಲ ಇರೋ ವಿಷಯನ. ಓ ಏನು ಅನ್ನಂಗಿಲ್ಲ ಕಣಪ್ಪ. ಸರಿ ಆಯಿತು. ಈಗ ಅತ್ತೆದನ್ನು ಹೊಸ್ದೆ. ಈಗ ಕಾಲದಿಂದ ನಾನು ನೋಡ್ಕೊಂಡವಳೆ. ಅವತ್ತು ಹೋಗ್ಬಿಟ್ಟೋದ್ಲು, ಅದನ್ನು ಜೋಪಾನ ಮಾಡಿದ್ಲು. ಮದುವೆಲಿ ಹೋಯ್ತು ಅಂತವಳೆ, ಅವಳಿಗೇನು ಗೊತ್ತು ಯಾರು ಎತ್ಕೊಂಡವ್ರೆ ಅಂತ. ಈಗ ಅದನ್ನು ದೊಡ್ಡದು ಮಾಡಿ ಏನು ಮಾಡಿರಿ? ಇಷ್ಟು ವರ್ಷ ಆದ್ಮೇಲೆ ಯಾಕಾದ್ರೂ ವಿಷಯ ಬಿಟ್ಬಿಡಿ. ಇದೆಲ್ಲ ಹೆಂಗನ್ಬಿಟ್ಟೆ ಬಿಟ್ಬಿಡಿ ಅಂತವ. ಒಂದು ಎರಡೇ ಇಲ್ಲ ಬಿಡೋಕ್ಕೆ, ಅಷ್ಟು ಒಂಥರ ಇದ್ದವು. ಈಗ ನೋಡಿ ಮಾವ್ಯ, ಅತ್ತಮ್ಮ ತಾಯಿಲ್ ಮಗ ಅಂತೇಳಿ ಜೋಪಾನ ಮಾಡೋಳೆ. ಈಗ ನಾನು ಅವಳು ಮುಂದೆ ಹೋಗಿ ಕೊಡು ಅಂದರೆ ಸಂದೋಯ್ತದೆ, ಸದಾಗಿರ್ತದೆ ಹೇಳು. ಈಗ ಅವಳೇ ಖುಷಿಪಟ್ಟು ತಗೊಳಪ್ಪ ಅಂದರೆ ಏನೋ. ಈಗ ಅವಳಿಲ್ಲ ಅಂದಮೇಕು ನಾನು ಹೋಗಿ ಜಗಳ ಆಡೋಕ್ಕಾಗತ್ತೆ ಬೇರೆಯವ್ರೆ ಅವರು. ಅಲ್ಲ ನೀವು ಸುಮ್ಕಿದ್ಬಿಡಿ. ನಾನು ಅತ್ತೆ ನಿಷ್ಠೂರ ಮಾಡ್ತೀನ. ಅರೆ ಇದ್ರಲ್ಲಿ ಅತ್ತೆ ಸುಳ್ಳದೆ. ನಿಮ್ಗೊಂದು ವಿಷಯ ಗೊತ್ತೇ? ಸೋಮವಾರ ದಿವಸ ಬಾ ಹೋಗಿ ಹುಡುಕ್ತೀನಿ ಎಲ್ಲದು ಕಾಣೆ ಅಂದವ್ರು. ಗುರುವಾರ ದಿವಸ ಇಲ್ಲ ಕಳೆದೋಯ್ತು ಅಂತಾರೆ. ಇದಕ್ಕೇನ ಈಗ ಅಷ್ಟು ನನಗೆ ಬೇಕು ಅಂತ ನಾನು ಹೋಗಿರಲಿಲ್ಲ. ಪುಟ್ಟಿಗೆ ಏನಾರ ಮಾಡಿಸಿಕ್ಕ ನಾನು ಚಿನ್ನದ ಬೆಲೆ ಇಷ್ಟೊಂದು ತರಿ ಆಗೋಗೋದೆ ನನ್ನ ಕೂಟೇನೂ ಇಲ್ಲ. ಅವ್ರ ಅಜ್ಜಿದಾರ ಅವಳ ಮೈ ಮೇಲೆ ಬಿದ್ದರೆ ಒಂದು ಆಶೀರ್ವಾದ ಸಿಕ್ದಂಗೆ ಅಂತ ಹೋಗಿದ್ದೆ. ಆ ಹುಡುಗಿ ಹೇಳೋದು ದಿಟ ಕಣ್ಲ, ಚಿನ್ನ ಗಗ್ನಕ್ಕೆ ಹೋಗೋದೆ. ಇರೋದು ಹೆಣ್ಮಗ ಮಾಡಬೇಕಲ್ವೇ ಇಲ್ಲ ಎಲ್ಲನೂ.
ಜೋಪಾನನ ನೀನಂತೂ ಹಾಳು ಬಸ್ತೀವನ ಅದಕ್ಕೆ ಇದಕ್ಕೆ ಅಂತ ತಿಗ ಮಕ ತುಳಿದಾರ ತೊಗೊಂಡೋಗಿ ಹಾಕ್ಬಿಟ್ಟು ಕಳ್ಕೊಂಡು ಕೂತಿದ್ದಿ ಕೈಯಲ್ಲಿದ್ದದ. ಈಗ ಹುಡುಗಿನ ಹೆಣ್ಮಗ ಇಟ್ಕೊಂಡು ಗರ್ತಿಯಾಗಿ ಏನು ಮಾಡಿದಿರ ಇದಕ್ಕಾದತೆ. ಅವಳು ಸರಿಗೆ ಮಾಡೋಳೆ ಆಯಿತಾ. ಈಗ ಅವಳು ಮಾಡಿದ್ದು ತಪ್ಪಿಲ್ಲ, ನೀನುಗೆ ಗೊತ್ತಿಲ್ಲದೆ ಇರೋದು ತಪ್ಪಿಲ್ಲ, ಇಲ್ಲಿ ನಂದೇ ತಪ್ಪು. ಇದಕ್ಕೆಲ್ಲ ನಾನು ಸ್ವಲ್ಪ ತಲೆ ಕೊಡಬೇಕಾಗಿತ್ತು, ನೋಡಬೇಕಾಗಿತ್ತು ಯಾವುದೇನಾಯ್ತದೆ ಅಂತ. ನಾನು ಸುಮ್ಕಾದೆ, ನಂದು ತಪ್ಪದೆ. ಅರೆ ನನಗಿತ್ಲುವೆ ನನ್ನ ಹೆಂಡ್ರು ಏನು ನಾಟಕ ಉಡೋಳು ಅದು ದೊಡ್ಡ ತಪ್ಪದೆ. ಈಗ ಆ ನಾಟಕನ ಬಯಲು ಮಾಡಬೇಕು, ಅದಕ್ಕೇನಾರು ಐಡಿಯಾ ಕೊಡು. ಈಗ ಏನು ಮಾಡೋದು, ಅತ್ತೆ ಬಾಯ್ಬಿಡ್ತಾಳೆ ಮಾವಯ್ಯ. ಈಗ ಅತ್ತೆ ಮಡ್ಗೋಳು ಕಳ್ದವಳು, ಈಗ ಕಂಡೋರು ಯಾರು ಯಜಮಾನ್ರೆ? ಅದೇ ನಾನು ಹೇಳ್ತಿರೋದು. ಈಗ ಆಯ್ಸ್ ಏನಾರು ಈಚೆಗೆ ಬರಬೇಕಲ್ಲ, ಅದೇ ಹೆಂಗೆ ಅವಳು ಬಾಯಿಂದ ಈಚೆಗೆ ತರೋದು ಯಜಮಾನ್ರೆ? ಈಗ ಹೇಳ್ತೀನಿ, ತಪ್ಪು ತಿಳ್ಕೊಬೇಡಿ. ನಾವು ಹಳ್ಳಿ ಮುಕ್ಕೋಡು, ಅವರಪ್ಪರು ಹಸಿ ತಿಳಿದವ್ರೆ, ನೀವು ಇರಕ್ರು. ಈಗ ಮುಂಚೆಲೆಲ್ಲ ನಾವೆಲ್ಲ ಏನಾರ ಹೆಚ್ಚು ಕಡಿಮೆ ಅಂದರೆ ಯಾರನ್ನ ಹೋಗಿ ಕೇಳ್ತಿದ್ದೋ? ಗುಡ್ದೈನವ್ರನ್ನೋ ಯಾರು ಜೊತಿಸಿದವ್ರನ್ನೋ ಹೋಗಿ ಕಪ್ಪಾಕ್ಸಿ ಎಲ್ಲಾಗೋದೆ ಏನಾಗೋದೆ ಅಂತ ಕೇಳೋವು. ಈಗ ಹಂಗೆ ಮಾಡೋಕ್ಕೆ ಕದ್ದೋರು ಯಾರು ಅಂದರೆ ಇದ್ದೋರೆ ಅನ್ನಂಗೆ ಸಾಕ್ಷಿ ಅದಲ್ಲ. ಈಗ ನಾವು ಒಂದ್ಕಿತ ಹಂಗೂ ಯಾರು ಜ್ಯೋತಿಸಿದವ್ರನ್ನ ಕೇಳೋದು ಹೆಂಗಿರ್ತದೆ? ಇಲ್ಲ ಕಣವ, ಜ್ಯೋತಿಸಿದವ್ರನ್ನ ಕೇಳೋಕ್ಕಾಗ್ದು. ಯಾಕೆಂದರೆ ಈಗ ಒಬ್ರು ಬಾಯಿಂದ ಒಬ್ರಿಗೆ ಈಗ ನೋಡು, ಅವಳ ಬಾಯಿಗಿತ್ತು, ಸಸಿ ಬಾಯಿ, ಏನೇನು ಬಾಯಿ. ಈಗ ನಾವು 4 ಜನಕ್ಕೆ ಗೊತ್ತಾಯ್ತು. ಜ್ಯೋತಿಸಿದವ್ನು ಗೊತ್ತಾದರೆ ಅದು ಇನ್ಯಾರ ಬಾಯಿಗೆ ಹೋಗಿ ಇಡೀ ಊರು ತುಂಬೋಗ್ಬಿಟ್ರೆ ನಾನು ಮರ್ಯಾದೆ ಹೋಗ್ತದೆ. ಈಗ ಒಪ್ಪದು. ಈಗ ಹೆಂಗಾರ ಮಾಡಿ ನಮ್ಮೊಳಗೆ ಬಗೆಹರಿಸ್ಕೊಳಂಗೆ ಏನಾರ ಮಾಡಿ ಪರೇ ಎಲ್ಲಾರ ಯಾರ ಮೇಲಾರ ದೇವ್ರು ಬರ್ತದಲ್ಲ ಅವ್ರನ್ನೋ ಕೇಳೋರು ಹೇಳ್ತಾರೆ. ಆದರೂ ಆವಾಗಲೂ ಜನ ಇರ್ತಾರೆ, 4 ಜನಕ್ಕೆ ತಿಳಿತದೆ. ಏನು ಮಾಡೋದು? ಒಂದು ಸತಿ ನಮ್ಮೂರ್ನಾಗ ಹಾಗೆ ಯಾರೋ ಒಬ್ರು ಮನೆಯಾಗೆ ಈ ಅಂಥದ್ದು ಒಂದು ದ್ಯಾವ್ರ ಸಾಮಾನ್ಯ ಯಾರೋ ಎತ್ಬಿಟ್ಟಿದ್ರು. ಅವ್ರ ಮನೆಯಾಗೆ ಯಾರಿಗೊಬ್ರು ದ್ಯಾವ್ರು ಬಂದ್ಬಿಟ್ಟಿತ್ತು. ಅವರು ಪ್ರಶ್ನೆಯ ಆ ದ್ಯಾವ್ರ ಮುಂದೆಲೇ ಕೇಳ್ಬಿಟ್ರು. ಆಮೇಲೆ ದ್ಯಾವ್ರೇ ಹೋಗಿ ತೋರ್ಸಾಬಿಡ್ತೀನಿ ತೋರಿ ಅಂತ ಅವನು ಜ್ವರ ನಡ್ಕ ಬಂದು ಹಾಸಿಗೆ ಹಿಡಿದ್ಬಿಟ್ಟು ಕೊನೆಗೆ ಎತ್ಕೊಂಡು ಹೋಗಿದ್ನ ಅವನೇ ತಗೊಬಂದು ವಾಪಸ್ ಕೊಟ್ಬಿಟ್ಟ. ಹಂಗಾಗೋಯ್ತದೆ. ಯಾವ್ದಾದ್ರು ದೇವ್ರಿಗಾರ ಹಾಸ್ಕೊಬಿಡಿ. ದೇವ್ರಿಗೆ ಅರ್ಕೆ ಮಾಡ್ಬೋದು, ಆದರೆ ಈ ಅರ್ಕೆ ಮಾಡೋಕ್ಕೂ ಮುಡುಪು ಕಟ್ಟಕ್ಕೂ ಆಯ್ತದೆ, ಅದು ಮಾಡೋಣ. ಆದರೂ ಅವಳು ಬಾಯಾರೆ ಬರೋಂಗೆ ಏನು ಮಾಡೋಣ ಮಾವಯ್ಯ? ಈಗ ಒಮ್ಮೆ ಹೇಳ್ದಂಗೆ ನನ್ನ ತಲೆಗೆ ಒಂದು ಐಡಿಯಾ ಉಳಿತು. ಈಗ ನಾವು ಜ್ಯೋತಿಷದವ್ರಿಗೆ ಹೇಳೋಕ್ಕಾಗಕ್ಕಿಲ್ಲ, ಹಾಸ್ಟ್ಲವ್ರಿಗೆ ಯಾರ ಮೇಲೋ ಅವ್ರು ಯಾರ ಮನೆಯಾಗೋ ಅವ್ರ ಮೇಲೆ ದೇವರು ಮುಡುಪು ಕಟ್ಟಿದ್ದಕ್ಕೆ ಬಂದು ಹೇಳ್ತು ಅಂತಾರೆ. ಈಗ ನಾವೇ ಯಾರ ಮೇಲಾರ ದೇವ್ರು ಬರ್ಸ್ಬಿಟ್ಟು ಹೇಳ್ಬಿಟ್ರೆ ಯಾರ ಮೇಕೆ ಯಾವ ದೇವ್ರು ಬರ್ಸಲ್ಲ ಮಾವಯ್ಯ ರೀ. ದೇವ್ರು ಬರೋದು ಬೇಡ, ಯಾಕೆಂದರೆ ದೇವ್ರ ವಿಷಯದಲ್ಲಿ ಆಟ ಆಡೋಕ್ಕಾಗಿಲ್ಲ. ಸುಮ್ಕೆ ಯಾಕಬೇಕು? ದೇವ್ರಿಗೆ ಕೇಳ್ಕೊಳ್ಳೋಣ ಕೊಡ್ಸವ ಅಂತ. ಆದರೆ ದೇವ್ ಬಂದಂಗೆ ಆಡ್ಸಿದ್ರೆ ಯಾವ ತಪ್ಪು ಇಲ್ಲ ಅಲ್ವೇ? ಹಂಗಂದ್ರೆ ಏನವ? ಹ್ಞೂ. ಈಗ ಯಾರ ಮೇಲೆ ಆರ ನಮ್ಮೊಳಗೆ ದೆವ್ವ ಅಂದರೆ ತಪ್ಪಿಕಬೇಡಿ, ಅತ್ತಮ್ಮನೆಯ ಯಾರ ಮೇಲೆ ಯಾರ ಬಂದುಬಿಟ್ಟು ನನ್ನ ನಡುವೆ ಎತ್ತಗೋದೋ ನನಗೆ ಗೊತ್ತು ಅಂತ ಅತ್ತೆ ಕಡೆಗೆ ಕೈ ತೋರಿಸಿ ಹೇಳ್ಬಿಡೋಂಗೆ ಪ್ಲ್ಯಾನ್ ಮಾಡಿಬಿಟ್ರೆ ನಮ್ಮಲ್ಲೆಯ ಯಾರ ಮೇಲಾರ ನಮ್ಮವು ಬಂದಂಗೆ ಹೇಳ್ಬೇಕೆ? ಯಾರು ಮಾಡ್ತಾರೆ ಅಂದರೆ ನೀನು ಮಾಡಿಯೇ? ಅದು ಅಲ್ಲದೆ ನಮ್ಮ ಹೂವನ್ನ ನನಗೆ ಹೆಂಗಿದ್ಲು ಹೆಂಗೆ ಮಾತಾಡ್ತಿದ್ಲು ಅಂತ ಕಾಣೆ ಗೊತ್ತಿರೋದು ಅತ್ತೆ ಮಾವಂಗೆ. ಈಗ ಅತ್ತೆ ಮೇಲೆ ಬರ್ಸ್ಬೇಕು ಅಂದರೆ ಮಾವ ಹೆಂಗೆ ಮೇಲೆ ಬರ್ಸ್ಬೇಕೆ? ಹಂಗಲ್ಲ ಕಣ್ಣ, ನಿಮ್ಮ ಹೂವು ಹೆಂಗೆ ಮಾತಾಡ್ತಿದ್ಲು ಬೇಕಾದ್ರೆ ನಾನು ಹೇಳೋನು, ನಾನು ಮಾಡೋಕ್ಕಾಗಿಲ್ಲ ಕಣ್ಣ. ಅವೆಲ್ಲ ನನಗೆ ಹೋಗ್ತಾನಲ್ಲ ಸತೀಶ. ಹ್ಞೂ, ನಮ್ಮ ಮಾವ ನಾಟಕ ಪಾಠಕ ಮಾಡೋಕ್ಕಿಲ್ಲ ಅಂತಾನೆ ಊರಿನಾಗೆ ನಾಟಕ ಆಡಿಲ್ಲ, ಇನ್ನಿದ್ದಾಗ ಆಡಾನೆ. ಅವರೇ ನೀವೇ ಮಾಡ್ಬಿಡಿ. ಆಗೋಕ್ಕಿಲ್ಲ, ಸಸಿಗೆ ನಮ್ಮ ಮಂಗ್ಳಿಗೆ ಗಂಧವೇ ಗೊತ್ತಿಲ್ಲ. ಇವನಿಗೂ ಕಾಣೆ ನಾನು ಮಾಡೋದು ಸರಿ ಹೋಗಿಲ್ಲ, ಏನು ಮಾಡೋಣ? ಹಾಂ, ಒಬ್ಬರು ನನ್ನ ತಲೆ ಬತ್ತವ್ರೆ, ಅವ್ರಿಗೆ ಹೇಳ್ಕೊಟ್ಬಿಟ್ಟು ಹಿಂಗೆ ಮಾಡಿಸ್ಬಿಟ್ರಂಗೆ. ಯಾಕೆಂದರೆ ಈಗ ಸಸಿ ಆ ಕೆಲಸ ಮಾಡಿದ್ರೆ ಒಡಬೇಕು ಅಂತ ಇವಳೇ ನಾಟಕ ಆಡ್ತಾವಳೆ ಅಂತಾರೆ. ನನಗೂ ಸತೀಶಂಗೂ ನಾಟಕ ಪಾಠಕ ಬರೋಕ್ಕಿಲ್ಲ. ಈಗ ನಾನು ಬೇರೆಯವ್ರನ್ನ ಮಾಡಿದ್ರು ಸರಿ ಇಲ್ಲ. ಈಗ ಒಬ್ಬರವ್ರೆ ನಮ್ಮ ಮನೆಗೆ ಸಂಬಂಧಪಟ್ಟವರು, ಅವರು ಈ ವಿಷಯ ತಿಳಿದದೆ, ಅವ್ರಿಗೆ ಹೇಳ್ಬಿಡೋಣ. ಈ ವಿಷಯ ತಿಳಿದಿರೋರ ಯಾರು ಮಾವಯ್ಯ? ಅದು ಅನಿತನ ಮ್ಯಾಕೆ ಮಂಗ್ಳಿನ ಬರ್ಸ್ಬಿಟ್ಟಂಗೆ ಮಾಡಿ ಅನಿತಂಗೆ ಇರೋವೆಲ್ಲ ಹೇಳ್ಕೊಟ್ಬಿಟ್ಟು ಅವಳೆಯ ಇವಳು ಕಡೆಗೆ ಕೈ ತೋರ್ಸಂಗೆ ಮಾಡ್ಬಿಡೋಣ. ಯಾಕೆ ಅಂದರೆ ಈಗ ಈ ಕೆಲಸ ಮಾಡೋದ್ರಿಂದ ಒಂದೇ ಕೈಗೆ ಎಳ್ದಕ್ಕಿ ಹಿಡ್ದಂಗೆ ಆಯ್ತದೆ. ಏನು ಹೇಳ್ತೀರಿ? ಅದೇ ಮಾವಯ್ಯ, ಇನ್ಯಾವ ಕೈ ಕಂದಿದ್ಯಾವಪ್ಪ? ತಪ್ಪು ತಿಳ್ಕೊಬೇಡಿ ಪಾಪ. ನೀನಾರ ಸಸಿಗೆ ಸಪೋರ್ಟ್ಗಿದ್ದೆ, ಸಸಿನ ನಿಮ್ಮತ್ತೆ ಏನು ಅನ್ನೋಕ್ಕೆ ನೀನು ಬಿಡ್ತಿರ್ಲಿಲ್ಲ. ಅಂದರೆ ನೀನು ಇದ್ದೆ ಅನ್ನೋದಕ್ಕೆ ಅವಳು ಅಂತಿರಲಿಲ್ಲ ಬಿಡು. ಅದು ಅಲ್ಲದೆ ಪಟೇಲ್ರ ಮಗಳು ಅಂತ ನಾನು ಹಸಿ ಇದು ಮಾಡ್ತಿದ್ದೆ, ನನ್ನ ಸ್ನೇಹಿತನ ಮಗಳು ಅಂತ. ಅರೆ ಆ ಅನಿತಂಗೆ ಸ್ಯಾನೇ ಹಿಂಸೆ ಇಕ್ತಾವಳೆ. ಆ ಗಣ್ಣು ದಂಡ ನನ್ನ ಮಗ, ಅವನು ದಂಡ ಪಿಂಡ ನನ್ನ ಮಗನೇ ಅವನು. ಹುಡುಗಿ ಏನಂದ್ರೂ ಕೇಳೋಕ್ಕಿಲ್ಲ. ನಾನೇನಾರ ಅನ್ನೋಕೋರೆ ನಿಂಗೇನು ಕಾಣೆ ಬಾಯಿ ಮುಚ್ಚಿಸ್ತಾಳೆ. ಅವ್ಳಿಗೇನು ಹೊಟ್ಟೆ ಅವ್ರು ಸಿಗ್ತಾಳೆ. ಆ ಮಗನೂ ಕುಳ್ಗೆಡ್ಸ್ಬಿಟ್ಟವಳೆ. ಅದಕ್ಕೆ
ಹುಡುಗಿ ಮೇಲೆ ಒಂದ್ಸರಿ ದೇವ್ ಬಂದು ಅದು ಇರೋ ಚಂಡಿ ಎಲ್ಲ ಅವಳ ಮೇಲೆ ಹಾಕ್ತು ಅಂದರೆ ಒಂದು ಥರದಲ್ಲಿ ಅವಳು ಕಂಡ್ರು ಭಯನೂ ಬರ್ತದೆ. ಅವಳ ಬಾಯಲ್ಲಿ ಮಂಗ್ಳಿ ಒಂದು ಒಡವೆ ಹೇಳಿದ್ರೆ ನಮ್ಗೆ ಅನುಕೂಲನೂ ಆಯ್ತದೆ. ಅದು ಅಲ್ಲದೆ ಅದೇ ಮನೆಯಾಗೆ ಇದೆಲ್ಲ ಇರೋದ್ರಿಂದ ಅಲ್ಲೇ ಅನಿತಾ ಇರೋದ್ರಿಂದ ಮಂಗ್ಳಿ ಬಂದಿರ್ಬೋದು ಅಂತ ನಂಬೋಕೆ ಸಾಧ್ಯ ಅದೇ. ಏನಂತೀರಿ? ಓ ಯಪ್ಪ ಬೋಲೆ ಐಡಿಯಾ ಇರೋ ಹಾಕಿದ್ಯಾ ನೀನುವಾ? ಓಹೋ ಒಳ್ಳೆ ಗಂಡು ಒಳ್ಳೆ ಅಂದರು. ಅದು ಮವಯ್ಯ ಪಾಪದ ಹುಡುಗಿ ಅದು ಅದನ್ನ ಹೋಗಿ ನಮ್ಮಿದು ಬಳಸ್ಕೊಳಂಗಾಗಕ್ಕಿಲ್ವೇ? ಹಂಗೇನು ಆಗಕ್ಕಿಲ್ಲ, ಸುಮ್ಕಿರ್ರಿ. ಈ ಮಾವ ಹೇಳ್ದಂಗೆ ಅವಳಿಗೂ ಒಳ್ಳೇದು ನಮಗೂ ಒಳ್ಳೇದು. ಈ ಎರಡೂ ಕಾಯ್ತದೆ ಮವಯ್ಯ. ನೀವು ಹೇಳಿದ್ದೆ ದಿಟಾನಿ ಹಿಂಗೆ ಮಾಡೋಣ. ನೀವೇ ಅನಿತೀನಿ ಹೆಂಗಾರ ಮನೇಲೂ ಆಚೆಲೋ ಕರ್ಕೊಬಂದು ಇರೋ ಇಸಿ ಹೇಳಿ ಅತ್ತೆ ಹೆಂಗೆ ಮಾಡ್ತಿರು ಅಂತೆಲ್ಲ ಹೇಳ್ಬಿಟ್ಟು ಒಂದು ದಿವಸ ಮಂಗ್ಳಿ ಅತ್ತೆ ಅನಿತನ ಮೇಲೆ ಬಂದುಬಿಡ್ಬೇಕು. ಹಂಗೆ ಮಾಡಿಬಿಡಿ. ಅವಳು ಚಂಡಿ ಕೂತ್ಬಿಡ್ಬೇಕು, ನಾವು ಅಲ್ಲಿ ಬಂದ್ಬಿಡ್ತೀವಿ. ಆಗಲೇ ಎಲ್ಲರೂ ಮುಂದೆಲ್ಲ ಅತ್ತೆನೇ ಬಾಯ್ಬಿಡ್ಸಿ ಮಾತಾಡ್ಬಿಡ್ಲಿ. ನೋಡಿರಿ, ನಾನು ಯಾರ ಮೇಲೋ ದೇವರು ದೇನ್ರು ಅಂತ ಎತ್ತಿದ್ದು ಈ ಕೊನೆಗೆ ಒಳ್ಳೆ ಸಿಕ್ಕೆ ಬಂದು ನಿಂತ್ಕತ್ತು. ಒಳ್ಳೇದಾಯ್ತು, ಹಿಂಗೆ ಮಾಡ್ಕೊಳ್ಳಿ. ಸರಿ, ಈಸ್ಯಾ ನಮ್ಮ 4 ಚಂದಾಗೆ ಇರಲಿ. ಅಪ್ಪಿ ತಪ್ಪಿ ಒಡವೆ ಹಿಂಗೆ ಮಾಡೋಳೆ ಅನ್ನೋ ವಿಷಯ ಆಚೆಲಿರೋರು ಗೊತ್ತಾದರೂ ತಿಂಟೇ ಇಲ್ಲ. ಈಸಿ ಅವಳು ಕಿವಿ ಬಿದ್ದುಬಿಟ್ರೆ ಮುಗ್ದೇ ಹೋಯ್ತು. ಅದಕ್ಕೆ ನಮ್ಮ 4 ಚಂದಾಗೆ ಇರಲಿ. ಬಿಟ್ರೆ ಅನಿತಿಂಗೆ ಹೆಂಗೆ ಹೇಳ್ಬೇಕು ಅಂತ ನಂಗೆ ಗೊತ್ತದೆ, ಹಂಗೆ ಹೇಳ್ತೀನಿ. ಸರಿ ಬನ್ನ ಸಸಿ, ನಾನು ಹೋಗಿ ಇನ್ನೂ ಅಲ್ಲೆಲ್ಲ ಮಾತುಕತೆ ಮಾಡಿ ಇದಾದಷ್ಟು ಬೇಗ ಮುಗಿಸ್ಬೇಕು ಕೆಲಸ. ಬಲ್ಲೇನಾ? ಓ ಸರಿ ಕಣಪ್ಪ, ಏನೋ ಮಾಡಿರಿ ಮಾಡಿ ಅಂತೂ ಇದ್ಕೊಂಡು ತೀರ್ಮಾನ ಸಿಕ್ತಲ್ಲ. ನನಗೆ ಚಿಂತೆ ಆಗೋಯ್ತು, ಏನಪ್ಪ ಇದು ಹಿಂಗಾಗೋಯ್ತು ಅಂತವ. ಹೆಂಗೋ ಒಳ್ಳೇದಾಯ್ತು ಅದೇ ಅನಿಸ್ತದೆ.